ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬೆಳಗ್ಗೆಯಿಂದ ನಾನು ಡ್ರೀಮ್ ಗರ್ಲ್ ಅಂತ ಹೇಳ್ತಿದ್ನಲ್ಲ, ಆ ಡ್ರೀಮ್ ಗರ್ಲು ಇಲ್ಲೇ ಇದ್ದಾಳೆ. ಇದು ಅವ್ರು ಗೊತ್ತಾಗಿದೆ ಅಲ್ವಾ? ಚನ್ನಪಟ್ಟಣ ಅಂತ ಹೇಳಿದೆ. ಇದೆ ಚನ್ನಪಟ್ಟಣದಲ್ಲಿ. ನಾನು ಇದ್ದಾಳೆ, ಬಾ ತೋರಿಸ್ತೀನಿ. ನಾನು ಹುಡುಕ್ತಿರೋ ಡ್ರೀಮ್ ಗರ್ಲು, ನಾನು ಹೀಗೆ ಇರಬೇಕು, ಇದೇ ತರ ಇರಬೇಕು ಅಂತ ಅನ್ಕೊಂಡಿರೋ ಡ್ರೀಮ್ ಗರ್ಲು ಈ ಬೊಂಬೆಗಳಲ್ಲೇ ಇದ್ದಾಳೆ. ನೋಡೋಣ, ನೀನು ಗೆಸ್ ಮಾಡು. ಅದಲ್ಲ. ಬೇಕು ಸೀರೆ ಇದೆ, ಹೊಲೆ ಇದೆ, ಬೊಟ್ಟು ಇದೆ. ಇವಾಗ ನಿನ್ ಡ್ರೀಮ್ ಬಾಯ್ ಹೇಗಿರ್ಬೇಕು ನಾನು ಹುಡುಕ್ಲಾ? ಒಂದ್ ಕಲ್ಲನ್ನ ದೊಡ್ಡ ಶಿಲೆಯಾಗಿ ಕೆತ್ತಿದೆ ಅಂತೇಳಿ ನೋಡು, ಎಲ್ಲಾ ತರ ಕೆತ್ಕೊಂಡು ನೋಡಿ. ನಾನು ಹಿಂಗೆ ಹೇಳ್ತೀನಿ, ನೋಡಿಲ್ಲ, ಚಿಕ್ಕದಾಗಿ ಕ್ಯೂಟ್ ಆಗಿ ನಿಂಗೆ ಹೆಂಗ್ ಬೇಕು ಸಣ್ಣಕ್ಕೆ. ಕರೆಕ್ಟ್. ನನ್ ಡ್ರೀಮ್ ಬಾಯ್ ಎಲ್ಲೇ ಇರು, ಹೇಗೆ ಇರು, ಬೇಗ ನನ್ ಜೊತೆ ಬಾ, ನನ್ನ ಹತ್ರ ಬಾ. ನೇಗಿಲ್ ತಗೊಂಡೆ ಬಾ ಅಂತ ಹೇಳು. ಹಾ, ನೇಗಿಲ್ನ ತಗೊಂಡೆ ಬಾ. ಫಸ್ಟ್ ನೇಗಿಲೇ ಹೊಡೆಯೋದು. ಇದು ಸುನಿಲ್ ಡ್ರೀಮ್ ಗರ್ಲ್. ನಿಂಗೆ ಬೈಸೆಪ್ಸ್ ಅಂತ ಇರ್ತಲ್ಲ, ಬೈಸೆಪ್ಸ್ ಇದೆ. ನನ್ಗೆ ಇಲ್ಲ, ಇನ್ನು ಅವಳು ತಗೊಂಡು ನಾನೇನ್ ಮಾಡ್ಲಿ? ಅವಳಿಗಿರುತ್ತೆ. ಎಲ್ಲ ಇದೆ, ಒಂದೇ ಕಾಣ್ತಿಲ್ಲ ಇದ್ರಲ್ಲಿ. ಅದು ನನಗೆ ಈ ಬೊಂಬೆ ನೋಡ್ತಿದ್ರೆ ನಮ್ ಬೊಂಬೆ ನೆನಪಾಗ್ತಿದ್ದಾರೆ. ನಮ್ಮೆಲ್ಲರ ಪ್ರೀತಿಯ ರಚ್ಚು ಮ್ಯಾಮ್ ಕ್ಯೂಟ್ ಆಗಿ ಯಾವಾಗ್ಲೂ ಡ್ರೆಸ್ಸು ಹಿಂಗೆ ಮಾಡ್ತಾರೆ. ಬೊಂಬೆ ಬೊಂಬೆ ಬೊಂಬೆ. ಸೇಮ್ ಅಲ್ಲಿ ರವಿ ಸರ್ ಹೇಗ್ ಕುತ್ಕೊಂತಾರೋ ಅದೇ ತರ ಇವರು ಇದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಿಂಗ್ ರಾಜನ್ ತರ ಕಾಣಿಸ್ತಾ ಇದ್ದಾರೆ. ಬೊಂಬೆ 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 ಬೊಂಬೆ. ಸೊ ದಿಸ್ ಒನ್ ಫಾರ್ ಯು ಸರ್. ನೀವು ಯಾವಾಗ್ಲೂ ರಾಜನ್ ತರ ಮತ್ತೆ ಕ್ಯೂಟ್ ಆಗಿ ನಿಮ್ ಜೀವನ ಸಾಗಿ. ಇಷ್ಟೊತ್ತು ನನ್ನ ಹುಡುಗಿ ಜೊತೆ ಹೇಗಿರ್ಬೇಕು, ಹಾಗಿರ್ಬೇಕು, ಹೀಗಿರ್ಬೇಕು ಅಂತ ನಿಂಗೆಲ್ಲ ತೋರಿಸ್ದೆ ಅಮ್ಮ. ಬಟ್ ಇವಾಗ ನನ್ನ ಹುಡುಗಿ ನನಗೆ ಹೇಗೆ ಕಾಣಬೇಕು ಅಂತ ಈ ಸಾರಿ ಅಂಗಡಿ ಕರ್ಕೊಂಡ್ ಬಂದಿರೋದು. ನಿಮ್ಮ ಹತ್ರ ಇಲ್ಕಲ್ ಸಾರಿ ಇದಾವಲ್ಲಣ್ಣ? ಇಲ್ಕಲ್ ಸಾರಿ ತೋರಿಸಿ. ನನ್ನ ಡ್ರೀಮ್ ಗರ್ಲ್ನ ನಾನು ಇಲ್ಕಲ್ ಸಾರಿಲೇ ನೋಡ್ಬೇಕಂತ ನಾನು ತುಂಬಾ, ಅದು ನನ್ನ ಡ್ರೀಮು ಮತ್ತೆ ನಂದು ಅದು ಯಾವತ್ತಿಂದು ಆಸೆ ಅದು. ಬಟ್ ನಿನಗೆ ಒಂದ್ ಕಡೆಯಿಂದ ತರಿಸ್ತೀನಿ, ನಾನು ತರಿಸ್ಬಿಟ್ಟು ಅಲ್ಲಿಂದ ನಿನಗೆ ಉಡಿಸ್ತೀನಿ, ನೀನೇ ಖುಷಿಯಾಗಿ ವಾವ್ ಅಂತ ಅನ್ಬೇಕು. ಈ ಸಲ ನೀನು ಉಡ್ತಿರೋದು ಬರೀ ಇಲ್ಕಲ್ ಸಾರಿ ಅಲ್ಲ, ಇಲ್ಕಲ್ ಸಾರಿ ಜೊತೆ ನಮ್ಮ ಕಡೆ ಅಂದ್ರೆ ನಮ್ಮ ಪುರಾತನ ಕಾಲದಲ್ಲಿ ಹಾಕೋ ಒಡವೆಗಳೆಲ್ಲ ಹಾಕ್ತೀಯಾ. ಸೊ ಅದನ್ನ ನಿನಗೆ ತೆಕ್ಕೊಡಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಈ ಮೂಗಿದೆಲ್ಲ ಗಿಳಿ ಅಂತ ಮೂಗು, ಈ ಮೂಗಿಗೆ 5 ಮುತ್ತಿರೋಂಥದ್ದೊಂದು ಮೂಗ್ಬಟ್ಟು. ಹಾ, ಮೇಲ್ ಹೋಗುತ್ತೆ. ಒಳ್ಳೆ ಲಕ್ಷ್ಮಿ ತರ ಕಾಣ್ತಾ ಇದೆಯಾ, ಗೌರಿ ತರ ಕಾಣ್ತಾ ಇದೆಯಾ. ಈ ಕಿವಿಗೆ ಒಂದು ಸೂಪರ್ ಆಗಿರೋದು ಒಂದು ಜುಮ್ಕೆ ಈ ತರ ಕಾಣ್ತಾ ಇದೆಯಾ. ಇದು ಯಾಕೋ ನಿನ್ಗಿದೆಲ್ಲ ಮಾಡ್ತಾ ನನ್ನ ಡ್ರೀಮ್ ಗರ್ಲ್ ಯಾಕೋ ನೀನೇ ಆಗದ ತರ ಕಾಣ್ತಿದೆ ನನಗೆ. ನಂಗೆ ಅರ್ಥನೇ ಆಗ್ತಲ್ಲ, ಏನಿದೆಲ್ಲ ಮಾಡ್ತಿರೋದು ನೀನು? ನಿನ್ನ ಯಾರು ರೆಡಿ ಮಾಡಿರ್ಬೋದು, ಮುಂದೆ ರೆಡಿ ನಿನ್ ಮಾಡಕ್ಕೂ ಆಗ್ಬಾರ್ದು, ಹಂಗ್ ರೆಡಿ ಮಾಡ್ತೀನಿ. ತಾಳಿ ಸರ ಅಂತ ಕೊಟ್ಟು, ಆ ತಾಳಿ ಅಲ್ಲ, ಇನ್ನೊಂದು ತಾಳಿ ಸರ ಅಂತ ಬರುತ್ತೆ, ಕರಿಮಣಿ ತಾಳಿ ಅಲ್ಲ. ಸೂಪರ್ ಆಗಿರುತ್ತೆ, ಇವಳಿಗೆ ಗಿಚ್ಚಾಗಿರುತ್ತೆ. ಇಲ್ಲಿ ಬಾ ನೀನು ಫಸ್ಟ್. ಸೊ ನನಗಂತೂ 100% ಪಕ್ಕ ಇದೆ. ಅವ್ರ ಲೈಫಲ್ಲಿ ಯಾರೇ ಬಂದ್ರು, ಏನೇ ಮಾಡಿದ್ರು ಆ ಹುಡುಗಿನ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಯಾವ ಹುಡುಗಿಗೆ ಇಷ್ಟ ಆಗಲ್ಲ? ನಿಮ್ಗೆಲ್ಲ ಇಷ್ಟ ಆಗುತ್ತಲ್ಲ ಮಾಡಿದ್ರೆ. ಆ ತರ ಹುಚ್ಚುಚ್ಚಿ ತರ ಆಡ್ಬೇಡ, ಚಲ್ ಅನ್ಬೇಕಲ್ಲ ನೋಡಿದ್ರೆ. ಸೂಪರ್ ಆಗಿ ಕಾಣ್ತಿದ್ಯಾ. ನನಗೆ ಶಾಕ್ ಆಯ್ತು, ನನಗೆ ಇಷ್ಟೆಲ್ಲ ಡ್ರೀಮ್ ಇತ್ತ, ಇಷ್ಟು ಬೇಗ ನಾನು ಇದನ್ನ ಕಣ್ಮುಂದೆ ನೋಡ್ತಾ ಇದ್ದೀನಿ ಅನ್ನೋ ಫೀಲ್ ನನ್ನ ಕಣ್ಮುಂದೆ ಕಾಣ್ತಾ ಇತ್ತು. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ನಾನು ಇವತ್ತು ತುಂಬಾ ಅಂದ್ರೆ ತುಂಬಾ ಖುಷಿ ಆಗಿದ್ದೀನಿ, ತುಂಬಾ ಹ್ಯಾಪಿ ಆಗಿದ್ದೀನಿ. ಸುನೀಲ್ ಅಣ್ಣ
ಎಲ್ಲಿದ್ಯಪ್ಪ? ಇಲ್ಲೇ ನಿನ್ನಿಂದೆ ಎಲ್ಲಿದ್ಯಾ ಸೈನಿಕ್ ಸುನೀಲ್? ನಾನೆಲ್ಲೋ ಮೋಸ್ಟ್ಲಿ ನೀನು ಡಾಬಿನ್ ಮಧ್ಯೆ ಸಿಕ್ಕಾಕೊಂಡಿದ್ಯೇನೋ ಅನ್ಕೊಂಡೆ ಕಣೋ. ಇಲ್ಲ. ನಿಮಿಷ ಕೈ ಮೇಲೆತ್ತು. ಡಾಬ್ ಹಿಂಗ್ ಹಾಕಿ, ಕೊರಳಿಗೆ ತಾಳಿ ತರ ಹಿಂಗ್ ಹಾಕಿ, ಗಿಳಿ ತರ ಮೂಗು ಹಿಂಗ್ ಹಾಕಿ. ಏನ್ ನಡೀತಾ ಇದೆ ನಿಮ್ಮಿಬ್ರು ಮಧ್ಯ? ಏನ್ ನಡೀತಾ ಇದೆ? ಏನು ನಡೀತಿಲ್ಲ. ಹೆಂಗೋಯ್ತು ಬೆಟ್ಟದ ಮೇಲೆ ಕಾಫಿ? ಬೆಟ್ಟದ ಮೇಲೆ ಕಾಫಿ ಮಾಡ್ಕೊಂಡು ಹೋಗಿದ್ದೆ ನಾನೇ ಮನೆಯಲ್ಲಿ. ರಾಮನಗರ ಬೆಟ್ಟನೇ ಮಾತಾಡ್ತಾ ಇದೆ. ಏನಂತ? ಅವೆರಡು ಹುಡುಗರು ಬಂದು ಕಾಫಿ ಬಿಸಿ ಮಾಡ್ಕೊಂಡು ಹೋದ್ರು ಅಂತ. ಅಲ್ಲ ಒಂದ್ ನಿಮಿಷ, ನೀನೇನು ಕೈಯೇ ಬಿಟ್ಟಿಲ್ವಲ್ಲೋ, ಕೈ ಇಟ್ಕೊಂಡವನು ಅಲ್ಲ ನೀರೋದೇ ಹಾಗೆ ಪಾಪ. ಸರ್ ಮುಡ್ದೇನೆ ಏನೋ ಕೆಲಸ ಮಾಡ್ತೀರಾ ಸರ್ ಅಲ್ಲಿ? ಅವನು ಆಲ್ರೆಡಿ ಲವಲ್. ಏನೋ ಸರ್ ಆಮ್ರಿಟ್ ಆಗ ಅಲಂಕಾರ ಮಾಡಿ ತೃಪ್ತಿ ಆದ ನಮ್ಮ ಹುಡುಗ. ಇಷ್ಟೊಂದೆಲ್ಲ ರೊಮ್ಯಾಂಟಿಕ್ ಆಗಿ ಬದಲಾಗಕ್ ಏನ್ ಕಾರಣ? ಅಲ್ಲಣ್ಣ, ಅದು ಎಲ್ಲರ ಒಳಗಡೆ ಇರುತ್ತೆ. ನನ್ನ ಎಲ್ಲರೊಳಗೂ ಮನಸ್ಸಲ್ಲೂ ಇರುತ್ತೆ. ನಿಂದ ಅಲ್ಲ, ಏನಾಯ್ತು? ನನ್ನ ಮನಸ್ಸಲ್ಲೂ ಇತ್ತು. ಒಳಗಡೆ ಇರೋದು ಯಾವಾಗ ಹೊರಗಡೆ ಬಂತು ಅಂತ. ಈ ತರ ಶೋಲಿ ಈಗ ನಮ್ಗೆ ಹೆಂಗಿನ ಮೆಂಟರ್ ಅಂತ ಕೊಟ್ಟಿದ್ರಲ್ವಾ, ಸೊ ನಿಮ್ ಡ್ರೀಮ್ ಹುಡುಗಿನ ಹೆಂಗ್ ರೆಡಿ ಮಾಡ್ತೀರಾ ಹಂಗೆ ರೆಡಿ ಮಾಡಿ ಅಂತ ಹೇಳಿದ್ರು. ಅಲ್ಲ ನೀನು ಮೆಂಟರ್ ಅಂತ ಕೊಟ್ಟಿದ್ದಾರೆ ಅಂತ ಹೇಳ್ಬೇಡ. ನೀನೇನಂದ್ರೆ ನೀನೇ ಯಾಕೆ ನಮ್ ಡ್ರೀಮ್ ಹುಡುಗಿ ಆಗ್ಬಾರ್ದು ಅಂತ ಹೇಳಿದ ತಾನೆ ವಿಟಿಲಿ. ಅದ್ ಸುಮ್ನೆ ತಮಾಷೆ ವಿಟಿ ಮೇಲೆ ಬಂದ್ರೆ ಮುಗೀತು. ರೇಗಿಸ್ಕೊಂಡ್ ಮ್ಯಾಮ್, ರೇಗಿಸ್ಕೊಳ್ಳೋದೆಲ್ಲ ಇಲ್ಲ. ಆಮೇಲೆ ಆ ಬೊಂಬೆ ತೋರ್ಸ್ಬಿಟ್ಟು ರಚ್ಚು ಹಂಗಿರೋದು ಅಂತ್ಯ. ಯಾವ ಆಂಗಲ್ ರಚ್ಚು ಹಂಗಿದ್ದು ಬೊಂಬೆ? ಹಂಗಲ್ಲ ಅಣ್ಣ, ಕ್ಯೂಟ್ ಆಗಿತ್ತು ಬೊಂಬೆ. ಇನ್ನೊಂದ್ಸಲ ನೋಡಿ, ಕ್ಯೂಟ್ ಆಗಿತ್ತು. ಹಂಗಂದ್ರೆ ಹಂಗೆ ಇದಾರಂತಲ್ಲ. ಅದೆಲ್ಲಿ ಕ್ಯೂಟ್ ಆಗಿತ್ತು, ಅಂಡೆ ತರ ಇತ್ತು. ಒಂದೇ ಮಾತು, ಮೊದ್ಲೇ ಬ್ರೇಕಪ್ ಆಗಿ ಕೂತಿದ್ಯಾ ಮಗನೇ, ಹೋಗಿ ಎಲ್ಲ ಹೇಳ್ಬಿಡ್ತೀನಿ. ನಮ್ ತಾಯಿನ ಸಪೋರ್ಟ್ ಮಾಡ್ಕೊಂಡ್ ಮಾತಾಡಿ, ನಮ್ಮ ಅಮ್ಮನ ಆ ಗೊಂಬೆಗೆ ಹೋಲ್ಸಿದ್ಯಾ ಅಂತ. ಅದಕ್ಕೆ ಅಣ್ಣೆ ಅನ್ನೋದ? ಏನಿದೆ ಅಂಡೆ, ಈ ಕಡೆ ಪಕ್ಕದಲ್ಲಿ ಕೂತ್ರೆ ಬಂಡೆ ಅಂದಿರ್ತೇನೆ. ಹೇಳಪ್ಪ, ಹೆಂಗೆ ಬದಲಾವಣೆಗೆ ಕಾರಣ ಏನು? ಈ ಬದಲಾವಣೆಗೆ ಮೇನ್ ಕಾರಣ ಬಂದ್ಬಿಟ್ಟು ಈ ಶೋನೇ ಅಣ್ಣ. ಅಂದ್ರೆ ಇಲ್ಲಿ ಬಂದ್ಮೇಲೆ ತುಂಬಾ ಕಲ್ತ್ಕೊಂಡೆ. ವಾರ ಅವ್ರ ಚಾಲೆಂಜ್ ಚೆನ್ನಾಗಿ ಕಲ್ಸಿದಾರೆ ಬಿಡ. ಕರೆಕ್ಟ್ ಹೌದು. ನೀನೊಬ್ನೇ ಕಲ್ತಿರೋದಿಲ್ಲ, ಬೇರೆ ಇಲ್ಲೆಲ್ಲ ವೇಸ್ಟ್. ನನ್ನ ಮಗ ಅಲ್ಲಿ ಗಾಬರಿ ಸಿಂಗ್ ಕೂತ್ಕೊಂಡು ನೋಡು, ವೇಸ್ಟ್. ನೀನೊಬ್ಬ ನೋಡು, ಪೂರ್ತಿ ಕಲ್ತಿರೋದು ನೀನೊಬ್ನೇ. ವಾರ ಏನೇನ್ ಕಲ್ತಿದ್ಯಪ್ಪ? ಅದೇ ವಾರ ಡ್ರೆಸ್ ಆಗ್ಲಿ ಅದಾಗ್ಲಿ, ಏನ್ ಇಷ್ಟ, ಯಾವ ತರ ನೋಡಿದ್ರೆ ಚೆನ್ನಾಗ್ ಕಾಣ್ತಾರೆ, ನನ್ ಡ್ರೀಮ್ ಗರ್ಲ್ ಇವರಲ್ಲಿ ಹೆಂಗ್ ನೋಡ್ಬೋದು, ಆ ತರ ಎಲ್ಲ ಅನ್ಕೊಂಡ್ಬಿಟ್ಟು ಸೊ ಹಿಂಗಿಂಗೆ ನನಗೆ ಆ ತರ ಎಲ್ಲ ಬೆಟರ್ ಆಗಿ ಹೋಗೋದೆಲ್ಲ ತುಂಬಾ ಇಷ್ಟ. ಈ ನೇಚರ್ ಮಧ್ಯೆ ಇರೋದೆಲ್ಲ. ಯಾವಾಗಿಂದ ಈ ಪ್ರಕೃತಿ ಪ್ರೀತಿ ನಿನಗೆ? ಪ್ರಕೃತಿ ಈ ಪ್ರೀತಿ ಇದು ಒಟ್ಟಿನಲ್ಲಿ ನೀನೇನು ಹೇಳು ಮಚ್ಚ, ತೃಪ್ತಿ ಆದ ಅಷ್ಟು ಸಾಕು ನಮಗೆ. ಸರಿನಪ್ಪ, ಈಗ ಒಟ್ಟು ನಿನ್ನ ಹುಡುಗಿನ ನಿನಗೆ ಹೆಂಗ್ ಬೇಕು ಹಂಗೆ ಡ್ರೀಮ್ ಗರ್ಲ್ ತರ ರೆಡಿ ಮಾಡಿದ್ಯಾ. ಈಗ ನಿನ್ನ ಡ್ರೀಮ್ ಗರ್ಲ್ ಆಗಿ ನಿನ್ನ ಮೆಂಟರ್ ಬರ್ತಾಳೆ ಅನ್ನೋ ನಿನ್ನ ಆಸೆ. ಹೌದು. ಸರಿ, ಲೆಟ್ಸ್ ವೆಲ್ಕಮ್ ಅಮೃತ ಆನ್ ಸ್ಟೇಜ್.